ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿ ಗ್ರಾಮಸ್ಥರಿಗೆ ಸಿಕ್ಕಿಬಿದ್ದ ಕಿಡಿಗೇಡಿಗಳು ಪೊಲೀಸರ ವಶಕ್ಕೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಸಿ ಬಳಿಯುತ್ತಿರುವ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಸಿಕ್ಕಬಿದ್ದ ಯುವಕನನ್ನು ಕಂಬಕ್ಕೆ ಕಟ್ಟಿ ಹಾಕಿದ ಗ್ರಾಮಸ್ಥರು. ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಮಸಣಾಪುರ ಗ್ರಾಮದಲ್ಲಿ ನಡೆದಿದೆ. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳದಲ್ಲಿ ಬೀಡ್ಬಿಟ್ಟಿದ್ದಾರೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಯುವಕನನ್ನು ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಸಣಾಪುರ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಅಳವಡಿಸಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಭಾನುವಾರ ಬೆಳಗಿನ ಜಾವ ಸುಮಾರು 4 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಅಡಿಷನಲ್ ಎಸ್ಪಿ, ಡಿಎಸ್ಪಿ ನೇತೃತ್ವದ ಪೊಲೀಸ್ ತಂಡ ಸ್ಥಳದಲ್ಲಿ ಮುಖ ಹೂಡಿದ್ದಾರೆ. ಕಿಡಿಗೇಡಿ ಬಂದು ಅಂಬೇಡ್ಕರ್ ಪ್ರತಿಭೆಗೆ ತೊಪ್ಪ ಬೆಳೆಯೋದು ಮತ್ತು ಕಲ್ಲೊಡತಕ್ಕಂಥ ನಮ್ಮ ಹುಡುಗರು ಕಂಡಿಡಿದು ಅವ್ರನ್ನೀಗ ಕಟ್ಟಾಕಿದ್ರು. ಆದರೂ ಸಹ ಇಲ್ಲಿ ಸುಮಾರು ಹೊತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಇವ್ರನ್ನೀಗ ಬಿಡಿಸ್ಕೊಂಡು ಹೋಗಿದ್ದಾರೆ. ಈಗ ಕಾರಣ ಏನಂದರೆ ನಮಗೆ ಅಧಿಕಾರಿಗಳ ಜೊತೆಗೆ DC ಮೇಡಮು ಮತ್ತು ಈ ಏರಿಯಾದತಕ್ಕಂಥ MLA ಇದುವರೆಗೆ ನಮ್ಮ ಜಾತಿಲಿ ಅಂಬೇಡ್ಕರ್ಗೆ ಅವಮಾನ ಮಾಡಿ ಇದುವರೆಗೆ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಪ್ರತಿಯೊಂದು ವಿಚಾರದಲ್ಲಾದರೆ ಬೇರೆ ವಿಚಾರಗಳಾದರೆ ಅಂಬೇಡ್ಕರ್ ಬಗ್ಗೆ ಕಾನೂನು ಬೇಕು ಅಂತಾರೆ. ಆ ಕಾನೂನು ಕೊಟ್ಟವರಿಗೆ ಕಾನೂನಿಗೆ ಸಬ್ಮಿಟ್ ಮಾಡ್ತಾ ಇಲ್ಲ ನಮ್ಮ ಸರ್ಕಾರದವರು. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಸಾಹೇಬರು ದಯಮಾಡಿ ಅಂಬೇಡ್ಕರ್ ವಾದಿಗಳು ನೀವೆಲ್ಲ ಇದ್ಕೊಂಡು ನಮಗೆಲ್ಲ ಇಷ್ಟು ನೋವು ಕೊಡ್ತಿರಲ್ಲ ನಮ್ಮ ಜನಕ್ಕೆ, ತಾವುಗಳು ಎಲ್ಲ ಒಂದು ತೀರ್ಮಾನ ಮಾಡಿ ನಮ್ಮ ಜನಾಂಗ ಯಾವುದೇ ಕಾರಣಕ್ಕೂ ಈ ಥರ ಅಂಬೇಡ್ಕರ್ ಫೋಟೋಕ್ಕೆ ಅವಮಾನ ಮಾಡಿದವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋಂಥ ಒಂದು ಕಟ್ಟು ಕಾನೂನಿಗೆ ಅವ್ರು ಮಾಡಿದ ಕಾನೂನಿಗೆ ಅವರೇ ನೀವು ಮಾಡೋಕ್ಕಾಗ್ತಾ ಇಲ್ವಲ್ಲ. ದಯಮಾಡಿ ನೀವು ಇರ್ತಕ್ಕಂಥ MLA MP ಗಳು ಏನು ಮಾಡ್ತಾ ಇದ್ದೀರಿ ಸರ್? ಸುಮಾರು ಚಾಮರಾಜನಗರದಲ್ಲಿ ಸುಮಾರು 10-12 ಕೇಸು ಮರುಕಳಿಸೋದಿದು ಯಾರ ಅಂಬೇಡ್ಕರ್ ಪ್ರತಿಭೆಗೆ ಅವಮಾನ ಮಾಡಿರ್ತಕ್ಕಂಥದ್ದು ಮರುಕಳಿಸದೆ. ಅದೇ ರೀತಿ ಮಸ್ತಾಪುರ ಗ್ರಾಮದಲ್ಲಿ ಮರುಕಳಿಸಿದೆ. ದಯಮಾಡಿ ಮುಂದೆ ಇರುವ ನಮ್ಮ ಜನಾಂಗಕ್ಕೆ ಒಳ್ಳೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಎಲ್ಲರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಈಗ ಅಲ್ಲಿ ಕಿಡಿಗೇಡಿ ಒಬ್ಬನೇ ಇದ್ನ ಇಲ್ಲ ಅವ್ರ ಜೊತೆ ಯಾರು ಇದ್ರ? ಕಿಡಿಗೇಡಿಗಳು ಇನ್ನೂ ಇರಬೇಕು ಅಂತ ಒಂದು ಮಾಹಿತಿ ಇದೆ. ದಯಮಾಡಿ ಒಬ್ರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಬೇರೆ ಏನೋ ಸಂಚಿದೆ. ಆ ಸಂಚಿನಿಂದ ದಯಮಾಡಿ ಅವ್ರು ಯಾರಿದ್ದರು ಅಂತ ಇಲಾಖೆಗಳ ವತಿಯಿಂದ ನೀವು ದಯಮಾಡಿ ವರದಿ ತರಿಸ್ಕೊಂಡು ಅದೀಗ ಕಂಡುಹಿಡಿಬೇಕು ಅಂತೇಳಿ ತಾವು ಮನವಿ ಮಾಡ್ತಾ ಇದ್ದೀವಿ. 4 ಗಂಟೆ ಸಮಯದಲ್ಲಿ ಬಾಬಾ ಸಾಹೇಬರು 2 ಬೋರ್ಡು ಕೂಡ ತೊಪ್ಪ ಬೆಳೆಸಕ್ಕಂಥ ಮತ್ತೆ ಕಲ್ಲು ಇಟ್ಟಿಗೆ ಎಲ್ಲ ಕೂಡ ಹೊಡೆದು ಭಾಳ ಅವಮಾನ ಮಾಡಿದ್ದಾನೆ ಬಾಬಾ ಸಾಹೇಬ್ರಿಗೆ. ಇದ್ರ ಹಿಂದೆ ಯಾರು ಕೈವಾಡೆ ಇದೆ, ಏನಕ್ಕೆ ಮಾಡಿದ್ದಾನೆ ಇವೆಲ್ಲನೂ ಕೂಡ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆ ದಯಮಾಡಿ ಇದು ಮಾಡಿಕೊಡ್ಬೇಕು ಅಂತ ಈ ಮೂಲಕ ತನಿಖೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇದು ಗೃಹ ಸಚಿವರು ಹೋಗಬೇಕು. ಮೊದಲನೇದಾಗಿ ನಮ್ಮ ರಾಜ್ಯದ ಗೃಹ ಸಚಿವರು ಕೂಡ ಇನ್ನೂ ಎಚ್ಚೆತ್ಕೊಂಡು ಪರಿಹಾರ ಕೊಡಬೇಕು ಅಂತ ಕೇಳ್ಕೊಳ್ತಿದ್ವಿ. ತನಿಖೆ ಮಾಡಿ ನಮ್ಮ ಜನಾಂಗಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತ ಕೇಳ್ಕೊಂಡು. ಆ ಕಿಡಿಗೇಡಿ ಜೊತೆಲಿ ಇನ್ನೂ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ? ಹೌದು, ಇದ್ದಾರೆ. ಅವ್ರು ಯಾರೋ ಬಹಿರಂಗ ಪಡಿಸ್ಬೇಕು. ಇದಕ್ಕೆ ಆದಷ್ಟು ಬೇಗ ಜಾಸ್ತಿ ದಿನ ಆಗ್ಲೇಬೇಕು. ಇಲ್ಲಾಂದ್ರೆ ನಾವು ಯಾವ ರೀತಿ ಮಾಡ್ತೀವಿ. ಗ್ರಾಮ ತನಿಖೆ ಆಗಲಿಲ್ಲ ಅಂತಂದ್ರೆ ದಲಿತ ಹೋರಾಟ ಮಾಡ್ತೀವಿ. ರಾತ್ರಿ ಇವ್ರು ಮಾಡುವಾಗ ಇವ್ರು ಒಬ್ಬರೇ ಬಂದಿದ್ದು ಅಥವಾ ಇನ್ನು ಕೆಲವರು ಒಬ್ಬರು ಸೇರ್ಕೊಂಡಿದ್ದಾರೆ. ಯಾರು ಎಷ್ಟು ಜನ ಬಂದಿದ್ರು ಗೊತ್ತಿಲ್ಲ. ಅದು 3 ಜನ ಬಂದಿರ ಅಂತ ಹೇಳ್ತಾವ್ರೆ. ಒಬ್ಬರು ಸೇರ್ಕೊಂಡಿದ್ದಾರೆ. ಈಗ ಅವ್ರನ್ನ ತನಿಖೆ ಮಾಡಿ ಮುಂದಕ್ಕೆ ಯಾವ ರೀತಿ ಇದೆ ಅದನ್ನ ನ್ಯಾಯ ಕೊಡಿಸ್ತೀವಿ. ಅವ್ರನ್ನ ಬಾಯಿ ಬುದ್ಧಿ ಕೇಳಿಸಿದಾಗ ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ ಪ್ರತಿಯೊಂದು ಜಿಲ್ಲೆದಲ್ಲೂ ಅವಮಾನಗಳ ಆಯ್ತಾವ. ಇದನ್ನ ಸರ್ಕಾರ ಎಚ್ಚರಿಕೆ ತಗೊಂಡು ಇದನ್ನ ಎಲ್ಲೂ ಇದಕ್ಕೆ ಕಠಿಣ ಕ್ರಮನ ತಗೊಂಡಿಲ್ಲ. ಅದರಿಂದ ಏನಾಗುತ್ತೆ, ಈಗ ಸರ್ಕಾರ ಎಚ್ಚರಿಕೆ ತಗೊಂಡು ಯಾರು ಮಾಡ್ತಾರೆ ಅವ್ರ ಮನೆಗಳಲ್ಲಿ ಆಧಾರ್ ಕಾರ್ಡ್ ಬ್ಯಾನ್ ಮಾಡಬೇಕು, ರೇಷನ್ ಕಾರ್ಡ್ ಬ್ಯಾನ್ ಮಾಡಬೇಕು, ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. ಇಷ್ಟೇ. ಇಲ್ಲಾಂದ್ರೆ ಇವರು ಪದೇ ಜಿಲ್ಲೆಗಳಲ್ಲಿ ಈ ಥರ ಆಯ್ತಿರ್ತದೆ. ಇದು ಇಲ್ಲಿಗೆ ಇದನ್ನ ಎಂಡ್ ಮಾಡಿ ಸರ್ಕಾರ ಇದು ಮಾಡ್ಕೊಂಡು ಅವ್ರಿಗೆ ಶಿಕ್ಷೆ ಕೊಟ್ಟು ಆಧಾರ್ ಕಾರ್ಡ್ ಬ್ಯಾನ್ ಮಾಡಿ, ಅವ್ರಿಗೆ ರೇಷನ್ ಕಾರ್ಡ್ ಬ್ಯಾನ್ ಮಾಡಿ, ಅವ್ರ ಫ್ಯಾಮಿಲಿಗೆ ಬ್ಯಾನ್ ಮಾಡಬೇಕು. ಇದು ಯಾವ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಯಾವ ಸರ್ಕಾರವು ಇದನ್ನು ಕ್ರಮವಾಗಿ ತಗೊಂಡಿಲ್ಲ. ಇದನ್ನೀಗ ಮುಂದೆ ಮುಚ್ಚಾಕ್ಬಿಟ್ಟು ಹೋಯ್ತವ್ರ. ಅದರಿಂದ ಕಂಡೀಷನ್ ಆಗಿ ಈಗ ಸರ್ಕಾರ ಸಭೆಯಲ್ಲಿ ತೀರ್ಮಾನ ಮಾಡಿ ಇದಕ್ಕೊಂದು ತೀರ್ಮಾನ ಕೊಡಲೇಬೇಕು, ಅಂತಿಮ ಕೊಡಲೇಬೇಕು ಇದಕ್ಕೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.